ಲಾಸ್ಟ್ ವಿಡಿಯೋದಲ್ಲಿ ಐ.ಎ.ಎಸ್. ಆಫೀಸರ್ಸ್ ಟ್ರೈನಿಂಗ್ ಬಗ್ಗೆ ಹೇಳುವಾಗ ಎಲ್ಲ ಯು.ಪಿ.ಎಸ್.ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಅಭ್ಯರ್ಥಿಗಳಿಗೆ ಫೌಂಡೇಶನ್ ಕೋರ್ಸ್ ಯಾವ ಥರ ಇರುತ್ತೆ, ಈ ಫೌಂಡೇಶನ್ ಕೋರ್ಸ್ ಟ್ರೈನಿಂಗ್ ಎಲ್ಲಿರುತ್ತೆ ಅಂತ ವಿವರವಾಗಿ ಹೇಳಿದ್ದೀನಿ. ಆದ್ರಿಂದ ಈ ವಿಡಿಯೋದಲ್ಲಿ ಐ.ಪಿ.ಎಸ್. ಆಫೀಸರ್ ಟ್ರೈನಿಗಳ ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡೋ ಕಠಿಣ ತಾಲೀಮ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದ್ರೂ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಿ. ಐ.ಪಿ.ಎಸ್. ಆಫೀಸರ್ ಟ್ರೈನಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿಲಿ ಫೌಂಡೇಶನ್ ಕೋರ್ಸ್ ಮುಗಿಸಿದ್ಮೇಲೆ ಹೈದರಾಬಾದ್ ಅಲ್ಲಿರೋ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಲಿ ಮುಂದಿನ ಟ್ರೈನಿಂಗ್ ಶುರು ಆಗುತ್ತೆ. ಇಲ್ಲಿ ಕಂಪಲ್ಸರಿಯಾಗಿ ಹೇಳ್ಕೊಡೋ ಮೊದಲನೇ ಕಠಿಣ ತಾಲೀಮು ಫಿಸಿಕಲ್ ಟ್ರೈನಿಂಗ್. ಈ ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ವೆಪನ್ಸ್ ಜೊತೆ 15 ಕಿಲೋಮೀಟರ್, 25 ಕಿಲೋಮೀಟರ್, 40 ಕಿಲೋಮೀಟರ್ ರೂಟ್ ಮಾರ್ಚಸ್ ಇರುತ್ತೆ. ಇದ್ರ ಜೊತೆಗೆ ಸ್ಟ್ರೆಂತ್ ಅಂಡ್ ಎಂಡ್ಯೂರೆನ್ಸ್ ಎಕ್ಸರ್ಸೈಸಸ್ ಅಂತ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಇದಾದ್ಮೇಲೆ ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ಅಸಾಲ್ಟ್ ಕೋರ್ಸ್ ಇರುತ್ತೆ. ಇದರಲ್ಲಿ ಫಾರ್ವರ್ಡ್ ರೋಲ್, ವರ್ಟಿಕಲ್ ರೋಪ್ ಟ್ರೈನಿಂಗ್, ಅಬ್ಸ್ಟೆಕಲ್ ಟ್ರೈನಿಂಗ್ ಇದೆಲ್ಲ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಫಸ್ಟ್ ಏಡ್ ಟ್ರೈನಿಂಗ್. ಈ ಟ್ರೈನಿಂಗ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಅಲ್ಲಿರೋ ಎಲ್ಲ ಐಟಮ್ಸ್ ಬಗ್ಗೆ ಮತ್ತೆ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಇದಾದ್ಮೇಲೆ ಮುಖ್ಯವಾಗಿ ಬುಲೆಟ್ ಇಂಜುರಿಗಳು, ಬ್ಲಾಸ್ಟ್ ಇಂಜುರಿಗಳು ಅಥವಾ ಹಾವು ಕಚ್ಚಿದಾಗ ಆಗೋ ಇಂಜುರಿಗಳಿಗೆ ಫಸ್ಟ್ ಏಡ್ ಹೇಗೆ ಕೊಡಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಅಡ್ವೆಂಚರ್ ಸ್ಪೋರ್ಟ್ಸ್ ಟ್ರೈನಿಂಗ್. ಈ ಟ್ರೈನಿಂಗ್ ಅಲ್ಲಿ ಬಂಜಿ ಜಂಪಿಂಗು, ರಿವರ್ ರಾಫ್ಟಿಂಗು, ಪ್ಯಾರಾಗ್ಲೈಡಿಂಗು, ಮೋಟಾರ್ ಗ್ಲೈಡಿಂಗು, ಸ್ಕೂಬಾ ಡೈವಿಂಗು, ರಾಕ್ ಕ್ಲೈಂಬಿಂಗು ಇವಿಷ್ಟು ಹೇಳ್ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಹಾರ್ಸ್ ರೈಡಿಂಗ್. ಈ ಟ್ರೈನಿಂಗ್ ಅಲ್ಲಿ ಸ್ಯಾಡಲ್ ಪ್ಯಾಡ್ಗಳನ್ನ ಹೇಗೆ ಹಾಕೋದು, ಕುದುರೆ ಮೇಲೆ ಹೇಗೆ ಹತ್ತೋದು, ಜೊತೆಗೆ ಸರ್ಕಲ್ ರೈಡಿಂಗ್ ಮತ್ತೆ ಹಾರ್ಸ್ ಜಂಪಿಂಗ್ ಹೇಗೆ ಮಾಡೋದು ಇದೆಲ್ಲ ಹೇಳ್ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಡ್ರೈವಿಂಗ್ ಮೇಲೆ ಇರುತ್ತೆ. ಈ ಟ್ರೈನಿಂಗ್ ಅಲ್ಲಿ ಬರೀ ಡ್ರೈವಿಂಗ್ ಮಾತ್ರ ಅಲ್ಲ, ಮೋಟಾರ್ ಮೆಕ್ಯಾನಿಸಮ್ ಮೇಲೆ ಚಿಕ್ಕ ಬೇಸಿಕ್ ಕೋರ್ಸ್ ಕೂಡ ಇರುತ್ತೆ. ಈ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಅಕಾಡೆಮಿಲಿ ಫೈನಲ್ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಟ್ರೈನಿಂಗು ವೆಪನ್ಸ್ ಟ್ರೈನಿಂಗ್. ಈ ಟ್ರೈನಿಂಗ್ ಅಲ್ಲಿ ಆಫೀಸರ್ ಟ್ರೈನಿಗಳು ಕೊಡೋ ಪ್ರತಿ ವೆಪನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಜೊತೆಗೆ ವೆಪನ್ಸ್ ಅಸೆಂಬ್ಲಿ ಮಾಡೋದು ಹೇಗೆ, ಕ್ಲೀನ್ ಮಾಡೋದು ಹೇಗೆ, ಬುಲೆಟ್ಸ್ ಲೋಡ್ ಅನ್ಲೋಡ್ ಮಾಡೋದು ಹೇಗೆ ಎಲ್ಲಾನು ಹೇಳ್ಕೊಡ್ತಾರೆ. ಇದಾದ್ಮೇಲೆ ಟಾರ್ಗೆಟ್ ಟ್ರೈನಿಂಗ್ ಇರುತ್ತೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ 9mm ಪಿಸ್ತೂಲ್, AK-47, SAF ಕಾರ್ಬೈನ್, MP5, 7.62mm SLR ಈ ತರದ ವೆಪನ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಅಡ್ವಾನ್ಸ್ ಸ್ನೈಪರ್ ಟ್ರೈನಿಂಗ್ಗೆ ಆಫೀಸರ್ ಟ್ರೈನಿಗಳನ್ನ ಭೋಪಾಲಲ್ಲಿರೋ ಸೆಂಟ್ರಲ್ ಸ್ಕೂಲ್ ಆಫ್ ವೆಪನ್ಸ್ ಅಂಡ್ ಟ್ಯಾಕ್ಟಿಕ್ಸ್ ಕಳಿಸ್ತಾರೆ. ಸ್ನೈಪರ್ ಟ್ರೈನಿಂಗ್ ಜೊತೆಗೆ ಹ್ಯಾಂಡ್ ಗ್ರೆನೇಡು, ಇನ್ಸಾಸ್ ರೈಫಲ್ ಯೂಸ್ ಮಾಡೋದು ಮತ್ತೆ ಇನ್ನೂ ಕೆಲವು ಅಡ್ವಾನ್ಸ್ಡ್ ವೆಪನ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಡ್ರಿಲ್ ಟ್ರೈನಿಂಗ್. ಈ ಟ್ರೈನಿಂಗ್ ಅಲ್ಲಿ ಆಫೀಸರ್ ಟ್ರೈನಿಗಳಿಗೆ ಲಾಠಿ ಡ್ರಿಲ್, ಟಿಯರ್ ಗ್ಯಾಸ್ ಡ್ರಿಲ್, ಗ್ರೆನೇಡ್ ಡ್ರಿಲ್, ಸ್ವಾರ್ಡ್ ಡ್ರಿಲ್ ಮತ್ತೆ ಸೆರೆಮೋನಿಯಲ್ ಡ್ರಿಲ್ ಬಗ್ಗೆ ಹೇಳ್ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಟ್ರೈನಿಂಗ್ ಆದ್ಮೇಲೆ ಸ್ವಿಮ್ಮಿಂಗ್ ಟೆಸ್ಟ್ ಕೂಡ ಇರುತ್ತೆ. ಇದನ್ನ ಪಾಸ್ ಮಾಡೋದು ಆಫೀಸರ್ ಟ್ರೈನಿಗಳಿಗೆ ಕಂಪಲ್ಸರಿ ಆಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಅನ್ಆರ್ಮ್ಡ್ ಕಾಂಬ್ಯಾಟ್ ಟ್ರೈನಿಂಗ್. ಈ ಟ್ರೈನಿಂಗ್ ಅಲ್ಲಿ ಬಾಕ್ಸಿಂಗ್ ಟ್ರೈನಿಂಗು ಮತ್ತೆ ಗ್ಯಾಂಗ್ ಅಟ್ಯಾಕ್ಸ್ ಆದ್ರೆ ಹೇಗೆ ತಪ್ಪಿಸ್ಕೋಬೇಕು, ಪಿಸ್ತೂಲ್ ಅಥವಾ ಚಾಕುವಿಂದ ಅಟ್ಯಾಕ್ಗಳಾದ್ರೆ ಹೇಗೆ ತಪ್ಪಿಸ್ಕೋಬೇಕು ಮತ್ತೆ ಕೆಲವು ಹ್ಯಾಂಡ್ ಕಾಂಬ್ಯಾಟ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಇವಾಗ ಲಾಸ್ಟ್ ಇಂಪಾರ್ಟೆಂಟ್ ಟ್ರೈನಿಂಗು ಫೀಲ್ಡ್ ಕ್ರಾಫ್ಟ್ ಟ್ಯಾಕ್ಟಿಕ್ಸ್ ಮತ್ತೆ ಮ್ಯಾಪ್ ರೀಡಿಂಗ್. ಈ ಟ್ರೈನಿಂಗ್ ಅಲ್ಲಿ ಟಾರ್ಗೆಟ್ ಲೊಕೇಶನ್ ಹೇಗೆ ಕಂಡುಹಿಡಿಬೇಕು, ಟೀಮ್ ಮೆಂಬರ್ಸ್ಗೆ ಸಿಗ್ನಲ್ಸ್ ಹೇಗೆ ಕೊಡಬೇಕು, ಫೈರಿಂಗ್ ಆರ್ಡರ್ ಯಾವಾಗ ಕೊಡಬೇಕು ಇದೆಲ್ಲ ಹೇಳ್ಕೊಡ್ತಾರೆ. ಇದ್ರ ಜೊತೆಗೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳ ಕಾರ್ಯವೈಖರಿ ಬಗ್ಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಇದ್ರ ಜೊತೆಗೆ ಆಸ್ಟೇಜಸ್ ಅಂದ್ರೆ ಒತ್ತೆ ಆಳ್ಗಳನ್ನ ಕಾಪಾಡೋ ಡ್ರಿಲ್ ಟ್ರೈನಿಂಗ್ ಇರುತ್ತೆ. ಇದಕ್ಕೆ ಕ್ಲಿಯರೆನ್ಸ್ ಡ್ರಿಲ್ ಅಂತ ಕರೀತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.